ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಶ್ರೀ ನರಸಿಂಹದೇವರ ಅವತಾರ, ಹಿರಣ್ಯಕಶಿಪುವಿನ ವಧೆ, ಬ್ರಹ್ಮಾದಿಗಳಿಂದ ಶ್ರೀ ಭಗವಂತನ ಸ್ತುತಿ ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ನಾರದ ಮಹರ್ಷಿಗಳು ಹೇಳುತ್ತಿದ್ದಾರೆ, ಅಥ ದೈತ್ಯಸುತಾ ಸರ್ವೇ ಶ್ರುತ್ವಾ ತದನು ವರ್ಣಿತಂ ಜಗೃಹುರ್ನಿರವದ್ಯತ್ವಾನ್ನೇವ ಗುರ್ವನುರಕ್ಷಿತಂ. ಅನಂತರ ದೈತ್ಯ ಬಾಲಕರೆಲ್ಲರೂ ಪ್ರಹ್ಲಾದ ಕುಮಾರನ ಪ್ರವಚನವನ್ನು ಕೇಳಿ ಅದನ್ನೇ ಸರಿಯೆಂದು ಗ್ರಹಿಸಿಕೊಂಡರು. ಏಕೆಂದರೆ ಆ ಪ್ರವಚನವು ಸರ್ವ ದೋಷರಹಿತವಾಗಿತ್ತು. ಗುರುಗಳಾದ ಷಂಡಾಮರ್ಕರು ಕೊಡುತ್ತಿದ್ದ ಶಿಕ್ಷಣವು ದೋಷಪೂರಿತವಾಗಿದ್ದುದರಿಂದ ಅವರು ಅದನ್ನು ಸ್ವೀಕರಿಸಲಿಲ್ಲ. ಆ ಎಲ್ಲ ವಿದ್ಯಾರ್ಥಿಗಳ ಬುದ್ಧಿಯು ಪರಮಾತ್ಮನಲ್ಲಿ ಅನನ್ಯ ಭಾವದಿಂದ ಸ್ಥಿರವಾಗಿ ಬಿಟ್ಟಿದ್ದನ್ನು ಕಂಡು ಗುರುಗಳಿಗೆ ತುಂಬಾ ಗಾಬರಿಯಾಯಿತು. ಅವರು ಒಡನೆಯೇ ಹಿರಣ್ಯಕಶಿಪುವಿನ ಬಳಿಗೆ ಹೋಗಿ ಆ ವಿಷಯವನ್ನು ಅರಿಕೆ ಮಾಡಿದರು. ತನ್ನ ಪುತ್ರನ ಆ ಅಸಹ್ಯವೋ ಅಪ್ರಿಯವೋ ಆಗಿದ್ದ ಅನೀತಿಯನ್ನು ಕಂಡು ದೈತ್ಯರಾಜನ ಶರೀರವು ಕ್ರೋಧದಿಂದ ನಡುಗತೊಡಗಿತು. ಪ್ರಹ್ಲಾದನನ್ನು ಆಗ ತನ್ನ ಕೈಯಿಂದಲೇ ಕೊಂದು ಹಾಕಬೇಕೆಂದು ಆತನು ನಿಶ್ಚಯಿಸಿದನು. ಜಿತೇಂದ್ರಿಯನಾಗಿದ್ದ ಪ್ರಹ್ಲಾದ ಕುಮಾರನು ಆಗ ವಿನಯದಿಂದ ಕೈಜೋಡಿಸಿಕೊಂಡು ತಂದೆಯ ಮುಂದೆ ಸುಮ್ಮನೆ ನಿಂತುಕೊಂಡಿದ್ದನು. ಸ್ವಭಾವದಿಂದಲೇ ಕ್ರೂರನಾದ ಹಿರಣ್ಯಕಶಿಪುವು ನಿಂದೆ ತಿರಸ್ಕಾರಗಳಿಗೆ ಯೋಗ್ಯನಲ್ಲದ ಆ ಸಾಧು ಶಿರೋಮಣಿಯನ್ನು ಕಠೋರ ವಾಣಿಯಿಂದ ಥಳಿಸಿ ಏಟು ತಿಂದ ಸರ್ಪದಂತೆ ಬುಸುಗುಟ್ಟತೊಡಗಿದನು. ಪಾಪಿಷ್ಟವಾದ ಓರೆ ನೋಟದಿಂದ ಆತನನ್ನೇ ನೋಡುತ್ತಾ ಹೀಗೆಂದನು, ಎಲವೋ ದುಷ್ಟ, ದುರಹಂಕಾರಿ, ಮೂರ್ಖ, ಕುಲಗಡುಕನೆ, ಸ್ವತಃ ಕೆಟ್ಟಿರುವುದಲ್ಲದೆ ನಮ್ಮ ಕುಲದ ಬಾಲಕರನ್ನು ಕೆಡಿಸಲು ಬಯಸುತ್ತಿದ್ದೀಯೇ. ನನ್ನ ಆಜ್ಞೆಯನ್ನು ಉಲ್ಲಂಘಿಸುವ ದಿಟ್ಟತನವನ್ನು ತೋರಿದ್ದೀಯೇ. ಇದು ನಿನ್ನನ್ನು ಈಗಲೇ ಯಮರಾಜನ ಮನೆಗೆ ಅಟ್ಟುತ್ತೇನೆ. ಎಲವೋ ಪೋರ, ನಾನು ಸ್ವಲ್ಪ ಕೋಪಗೊಂಡರೂ 3 ಲೋಕಗಳು ಮತ್ತು ಲೋಕಪಾಲಕರು ಥರಥರನೆ ನಡುಗುತ್ತಾರೆ. ಹೀಗಿರುವಾಗ ನೀನು ಯಾರ ಬಲದ ಮೇಲೆ ಭಯವನ್ನು ಬಿಟ್ಟು ನನ್ನ ಶಾಸನವನ್ನು ಮುರಿದಿದ್ದೀಯೇ ಹೇಳು. ಅದಕ್ಕೆ ಪ್ರಹ್ಲಾದನು ಶಾಂತನಾಗಿಯೇ ಉತ್ತರಿಸಿದನು, ದೈತ್ಯ ಚಕ್ರವರ್ತಿಯೇ, ಬ್ರಹ್ಮದೇವರಿಂದ ಹಿಡಿದು ಹುಲ್ಲು ಕಡ್ಡಿಯವರೆಗಿನ ಚರಾಚರ ಜೀವಿಗಳೆಲ್ಲವೂ ಶ್ರೀ ಭಗವಂತನಿಗೆ ಅಧೀನವಾಗಿವೆ. ಆತನೇ ಎಲ್ಲರಿಗೂ ಬಲವು. ನನ್ನ ಮತ್ತು ನಿನ್ನ ಬಲಗಳಿಗೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಬಲಶಾಲಿಗಳ ಬಲಗಳಿಗೂ ಆತನೇ ಬಲವು. ಎಣೆ ಇಲ್ಲದ ಪರಾಕ್ರಮವುಳ್ಳ ಸರ್ವಶಕ್ತಿಯಾದ ಕಾಲವೂ ಆತನೇ. ಸಮಸ್ತ ಪ್ರಾಣಿಗಳ ಇಂದ್ರಿಯ ಬಲ, ಮನೋಬಲ, ದೇಹಬಲ, ಧೈರ್ಯ ಮತ್ತು ಇಂದ್ರಿಯಗಳು ಕೂಡ ಆತನೇ ಆಗಿದ್ದಾನೆ. ಆ ಶ್ರೀ ಭಗವಂತನೇ ತನ್ನ ಶಕ್ತಿಗಳ ಮೂಲಕ ಈ ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುತ್ತಿರುವನು. ತ್ರಿಗುಣಗಳ ಒಡೆಯನು ಆತನೇ. ನೀನು ನಿನ್ನ ಅಸುರ ಭಾವವನ್ನು ಬಿಟ್ಟುಬಿಡು. ಎಲ್ಲರ ವಿಷಯದಲ್ಲಿಯೂ ಸಮಾನತೆಯನ್ನು ತೋರಿಸು. ಅವಿಧೇಯವಾಗಿ ಕುಮಾರ್ಗದಲ್ಲಿಯೇ ಸಂಚಾರ ಮಾಡುವ ಮನಸ್ಸಿಗಿಂತಲೂ ಬೇರೆ ಶತ್ರುವಿಲ್ಲ. ಮನಸ್ಸಿನಲ್ಲಿ ಎಲ್ಲರ ವಿಷಯದಲ್ಲಿಯೂ ಸಮಾನತೆಯ ಭಾವವನ್ನು ತಂದುಕೊಳ್ಳುವುದೇ ಶ್ರೀ ಭಗವಂತನ ಅತಿ ದೊಡ್ಡ ಪೂಜೆ ಎನಿಸುತ್ತದೆ. ತಮ್ಮ ಸರ್ವಸ್ವವನ್ನು ಕೊಳ್ಳೆ ಹೊಡೆಯುತ್ತಿರುವ ಈ 6 ಇಂದ್ರಿಯಗಳೆಂಬ ಶತ್ರುಗಳನ್ನು ಮೊದಲು ಗೆಲ್ಲದೆ ನಾವು 10 ದಿಕ್ಕುಗಳನ್ನು ಗೆದ್ದಿದ್ದೇವೆ ಎಂದು ಜಂಬ ಕೊಚ್ಚಿಕೊಳ್ಳುವವರು ಕಡು ಮೂರ್ಖರು. ಜ್ಞಾನಿಯೂ ಜಿತೇಂದ್ರಿಯನೂ ಆಗಿರುವ ಯಾವ ಮಹಾತ್ಮನು ಸಮಸ್ತ ಪ್ರಾಣಿಗಳಲ್ಲಿಯೂ ಸಮತೆಯ ಭಾವವನ್ನು ಸ್ಥಿರವಾಗಿ ಹೊಂದಿದ್ದಾನೆಯೋ ಆತನಿಗೆ ಅಜ್ಞಾನದಿಂದ ಕಾಮ ಕ್ರೋಧಾದಿ ಶತ್ರುಗಳು ಹುಟ್ಟಿಕೊಂಡರೆ ಅವರು ಮಡಿದು ಹೋಗುವರು. ಇನ್ನು ಹೊರಗಿನ ಶತ್ರುಗಳ ವಿಷಯವನ್ನು ಬೇರೆ ಹೇಳಬೇಕೇ? ಅವರು ಇರುವುದಕ್ಕೆ ಸಾಧ್ಯವಿಲ್ಲ. ಪ್ರಶಾಂತನಾದ ಪ್ರಹ್ಲಾದನ ಆ ಮಾತುಗಳು ಹಿರಣ್ಯಕಶಿಪುವಿನಲ್ಲಿ ಕ್ಷೋಭೆಯನ್ನೇ ಹೆಚ್ಚಿಸಿದವು. ಆತನು ಆ ಸಾಧುಶ್ರೇಷ್ಠನನ್ನು ಛೇಡಿಸುತ್ತಾ ಹೀಗೆಂದನು, ಎಲ್ಲವೋ ಮಂದ ಬುದ್ಧಿಯೇ, ನೀನು ಸಾಯಲು ಬಯಸುತ್ತಿರುವೆ ಎಂಬುದು ಸ್ಪಷ್ಟ. ಏಕೆಂದರೆ ಹೀಗೆ ಮಿತಿಮೀರಿ ಬೊಗಳುತ್ತಿದ್ದೀಯೇ. ಸಾಯಲು ಬಯಸುವ ಮನುಷ್ಯರು ವಿಪರೀತವಾಗಿ ಮಾತನಾಡುವರಷ್ಟೇ. ಮುಮೂರ್ಷಾಣಾಂ ಹಿ ಮಂದಾತ್ಮನ್ ನನಸ್ಯರು ವಿಪ್ಲವಾಗಿರಹ. ದುರದೃಷ್ಟಶಾಲಿಯಾದ ಪೌರನೇ, ನನಗಿಂತಲೂ ಬೇರೆ ಇನ್ನಾವನೋ ಒಬ್ಬ ಜಗದೀಶ್ವರನುಂಟು ಎಂದು ನೀನು ಹೇಳಿದೆಯಲ್ಲ. ಆ ಜಗದೀಶ್ವರನು ಎಲ್ಲಿದ್ದಾನೆ ಹೇಳು. ಆತನು ಎಲ್ಲೆಲ್ಲಿಯೂ ಇದ್ದಾನೆಯೋ? ಹಾಗಿದ್ದರೆ ಈ ಕಂಬದಲ್ಲಿ ಆತನು ಏಕೆ ಕಾಣಿಸುತ್ತಿಲ್ಲ? ಹೀಗೆಲ್ಲ ಹರಟುತ್ತಿರುವ ನಿನ್ನ ತಲೆಯನ್ನು ಈಗ ನಿನ್ನ ದೇಹದಿಂದ ಬೇರ್ಪಡುವಂತೆ ಕೊಚ್ಚಿ ಹಾಕುತ್ತೇನೆ.
ನಿನಗೆ ಸರ್ವಸ್ವವಾಗಿ ನಿನ್ನ ಅದ್ಭುತವಾದ ಭರವಸೆಗೆ ಪಾತ್ರನಾಗಿರುವ ಆ ಹರಿಯು ನಿನ್ನನ್ನು ಹೇಗೆ ಕಾಪಾಡುತ್ತಾನೆಯೋ ನೋಡೋಣ. ಮಹಾಬಲಶಾಲಿಯಾದ ಆ ಮಹಾದೈತ್ಯನು ಮಹಾಭಾಗವತೋತ್ತಮನಾದ ತನ್ನ ಪುತ್ರನನ್ನು ಕೋಪಾವೇಶದಿಂದ ಹೀಗೆಲ್ಲ ಕೆಟ್ಟ ಮಾತುಗಳಿಂದ ಥಳಿಸುತ್ತಾ ಕತ್ತಿಯನ್ನು ಎತ್ತಿಕೊಂಡು ಸಿಂಹಾಸನದಿಂದ ಮೇಲಕ್ಕೆ ಜಿಗಿದು ಕಂಬವನ್ನು ಮುಷ್ಟಿಯಿಂದ ಗುದ್ದಿದನು. ಒಡನೆಯೇ ಅಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಒಡೆದು ಹಾಕುತ್ತಿದೆಯೋ ಎಂಬಂತಹ ಅತಿ ಭೀಕರವಾದ ಶಬ್ದವು ಕೇಳಿಬಂದಿತು. ಆ ಧ್ವನಿಯು ಲೋಕಪಾಲಕರ ಲೋಕಕ್ಕೂ ತಲುಪಿದಾಗ ಅದನ್ನು ಕೇಳಿ ಬ್ರಹ್ಮಾದಿಗಳು ತಮ್ಮ ಲೋಕಗಳ ಪ್ರಳಯವೇ ಆಗುತ್ತಿದೆ ಎಂದು ಭಾವಿಸಿದರು. ಪ್ರಹ್ಲಾದನನ್ನು ಕೊಂದು ಹಾಕಲೆಂದು ಹಿರಣ್ಯಕಶಿಪುವು ಭರ್ರನೆ ಚಿಮ್ಮಿದನು. ಆದರೆ ದೈತ್ಯ ಸೇನಾಪತಿಗಳನ್ನು ಭಯದಿಂದ ನಡುಗಿಸುತ್ತಿದ್ದ ಆ ಅತ್ಯಂತ ಅಪೂರ್ವವೂ ಭೀಕರತಮವೂ ಆದ ಶಬ್ದವನ್ನು ಕೇಳಿ ಆತನು ಚಕಿತನಾಗಿ ಯಾರು ಹೀಗೆ ಗರ್ಜಿಸುತ್ತಿದ್ದಾರೆ ಎಂಬುದನ್ನು ನೋಡತೊಡಗಿದನು. ಆದರೆ ಆತನಿಗೆ ಸಭೆಯೊಳಗೆ ಶಬ್ದ ಮಾಡುತ್ತಿರುವ ಯಾರೂ ಆ ಕ್ಷಣದಲ್ಲಿ ಕಾಣಿಸಲಿಲ್ಲ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಒಡನೆಯೇ ಅಲ್ಲಿ ಸಭೆಯ ಕಂಬದಲ್ಲಿ ಅತ್ಯದ್ಭುತವಾದ ರೂಪದಿಂದ ಪ್ರಕಟಗೊಂಡ ಪರಮ ಪುರುಷನು ಕೇವಲ ಮೃಗ ಎನ್ನುವಂತೆಯೂ ಇಲ್ಲ, ಕೇವಲ ಮನುಷ್ಯ ಎಂದು ಹೇಳುವಂತಿಲ್ಲ, ಇಂತಹ ಮೃಗ ಮಾನುಷ ರೂಪಗಳೆರಡೂ ಕೂಡಿದ ರೂಪದಿಂದ ಕಾಣಿಸಿಕೊಂಡನು. ತನ್ನ ಭೃತ್ಯನಾದ ಪ್ರಹ್ಲಾದ ಕುಮಾರನ ಮತ್ತು ಬ್ರಹ್ಮದೇವರ ಮಾತುಗಳನ್ನು ಸತ್ಯಗೊಳಿಸುವುದಕ್ಕೋಸ್ಕರವೂ ಮತ್ತು ತಾನು ಸಮಸ್ತ ಭೂತಗಳಲ್ಲಿಯೂ ವ್ಯಾಪಿಸಿರುವನು ಎಂಬುದನ್ನು ಪ್ರಮಾಣೀಕರಿಸುವುದಕ್ಕೋಸ್ಕರವೂ ಸ್ವಾಮಿಯು ಹೀಗೆ ಪ್ರಕಟವಾದನು. ಕಂಬದ ಮಧ್ಯದಿಂದ ಹೊರಬಂದ ಆ ಅದ್ಭುತವಾದ ಪ್ರಾಣಿಯನ್ನು ಹಿರಣ್ಯಕಶಿಪುವು ಪುನಃ ನೋಡುತ್ತಾ, ಏನಿದು ವಿಚಿತ್ರವಾದ ಪ್ರಾಣಿ, ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ, ನರ ಮತ್ತು ಸಿಂಹ ಎರಡು ರೂಪಗಳಿಂದ ಕೂಡಿರುವ ಈ ಅಚ್ಚರಿಯ ಪ್ರಾಣಿ ಯಾವುದಿರಬಹುದು ಎಂದು ಯೋಚಿಸತೊಡಗಿದನು. ಆಗ ಚಿಂತೆಯಿಂದ ನುಂಗಲ್ಪಡುತ್ತಿದ್ದ ಆತನ ಎದುರಿಗೆ ಪ್ರಭು ಶ್ರೀ ನರಸಿಂಹ ಭಗವಂತನು ಬಂದು ನಿಂತನು. ಶ್ರೀ ಭಗವಂತನ ರೂಪವು ಭಯಂಕರವಾಗಿತ್ತು. ಕೆಂಪಗೆ ಕಾದಿರುವ ಚಿನ್ನದಂತೆ ಹೊಳೆಯುತ್ತಿದ್ದ ಭೀಕರವಾದ ಕಣ್ಣುಗಳು, ಆಕಳಿಸುವಾಗ ಕೆದರಿ ಅಲೆಗಳಂತೆ ಅತ್ತಿತ್ತ ಆಡುತ್ತಿದ್ದ ಕೇಸರಗಳು, ಕರಾಳವಾದ ಕೋರೆ ದಾಡೆಗಳು, ಕತ್ತಿಯಂತೆ ಝಳಪುತ್ತ ಚೂರಿಯ ಅಲುಗಿನಂತೆ ತೀಕ್ಷ್ಣವಾಗಿದ್ದ ನಾಲಿಗೆ, ಓರೆಯಾದ ಹುಬ್ಬುಗಳಿಂದ ಮತ್ತು ಭಯಾನಕವಾಗಿದ್ದ ಮುಖ, ನಿಶ್ಚಲವಾಗಿ ಮೇಲಕ್ಕೆ ನಿಮಿರಿ ನಿಂತ ಕಿವಿಗಳು, ಅರಳಿದ ನಾಲಿಗೆ ಮತ್ತು ಪರ್ವತದ ಗುಹೆಯಂತೆ ಅದ್ಭುತವಾಗಿ ಕಾಣುತ್ತಿದ್ದ ಬಾಯಿ, ಇವುಗಳಿಂದ ಕೂಡಿ ರೌದ್ರತಮವಾಗಿದ್ದ ರೂಪವದು. ಸೀಳಿದ ಕೆನ್ನೆಗಳಿಂದ ಅದರ ಭೀಕರತೆಯು ಮತ್ತೂ ಹೆಚ್ಚಿತ್ತು. ಸ್ವರ್ಗವನ್ನು ಮುಟ್ಟುತ್ತಿದ್ದ ವಿಶಾಲತಮವಾದ ದೇಹ, ಉದ್ದವಾದ ಪುಷ್ಟವಾಗಿದ್ದ ಕತ್ತು, ಅಗಲವಾದ ಎದೆ, ತೆಳುವಾದ ನಡು, ಚಂದ್ರ ಕಿರಣಗಳಂತೆ ಇಡೀ ಶರೀರದ ಮೇಲೆ ಥಳಥಳಿಸುತ್ತಿದ್ದ ಬಿಳಿಯ ಮೈಗೂದಲುಗಳು, ಎಲ್ಲ ಕಡೆಗಳಲ್ಲಿಯೂ ಹರಡಿಕೊಂಡಿದ್ದ 100 ಭುಜಗಳು ಮತ್ತು ಅವುಗಳಲ್ಲಿ ಆಯುಧಗಳಂತೆ ಕಂಗೊಳಿಸುತ್ತಿದ್ದ ಉಗುರುಗಳು, ಇವುಗಳು ರೂಪವನ್ನು ಮತ್ತೂ ಹೆಚ್ಚು ರೌದ್ರವನ್ನಾಗಿಸಿದ್ದವು. ಆತನ ಬಳಿಗೆ ಸುಳಿಯುವುದಕ್ಕೂ ಯಾರಿಗೂ ಧೈರ್ಯವೂ ಬರುತ್ತಿರಲಿಲ್ಲ. ಸುದರ್ಶನ ಚಕ್ರವೇ ಮುಂತಾದ ತನ್ನ ಶ್ರೇಷ್ಠವಾದ ಆಯುಧಗಳಿಂದಲೂ ಮತ್ತು ವಜ್ರವೇ ಮುಂತಾದ ಇತರ ಶ್ರೇಷ್ಠವಾದ ಆಯುಧಗಳಿಂದಲೂ ಆತನು ಸಮಸ್ತ ದೈತ್ಯ ದಾನವರನ್ನು ಓಡಿಸಿಬಿಟ್ಟನು. ಈತನು ಮಹಾಮಾಯಾವಿಯಾಗಿ ನನ್ನನ್ನು ವಧಿಸುವುದಕ್ಕೋಸ್ಕರವೇ ಈ ರೂಪ ವೇಷಗಳಲ್ಲಿ ಬಂದಿರುವ ವಿಷ್ಣುವೇ ಏಕೆ ಆಗಿರಬಾರದು? ಏನಾದರೇನಂತೆ, ಈತನ ಯಾವ ಆಟವೂ ನನ್ನಲ್ಲಿ ನಡೆಯುವುದಿಲ್ಲ ಎಂದು ಹೇಳಿ ಸಿಂಹಗರ್ಜನೆ ಮಾಡುತ್ತಾ ದೈತ್ಯರಾಜನು ಗದಾಹಸ್ತನಾಗಿ ಶ್ರೀ ನರಸಿಂಹದೇವರ ಮೇಲೆ ಎಗರಿ ಬಿದ್ದನು. ಆದರೇನು, ಬೆಂಕಿಯನ್ನು ಆಕ್ರಮಿಸಲು ಹೋಗಿ ಮಿಡತೆಯು ಅದರಲ್ಲಿ ಬಿದ್ದು ಅದೃಶ್ಯವಾಗಿ ಬಿಡುವಂತೆ ಶ್ರೀ ಭಗವಂತನಾದ ನರಸಿಂಹದೇವನನ್ನು ಮುತ್ತಲು ಹೋದ ಅಸುರನು ಸ್ವಾಮಿಯ ತೇಜಸ್ಸಿನಲ್ಲಿ ಮುಚ್ಚಿ ಹೋದನು. ಸಮಸ್ತ ಶಕ್ತಿಗಳಿಗೂ ಮತ್ತು ತೇಜಸ್ಸುಗಳಿಗೂ ಆಶ್ರಯನಾಗಿರುವ ಶ್ರೀ ಭಗವಂತನ ವಿಷಯದಲ್ಲಿ ಇದು ಆಶ್ಚರ್ಯದ ವಿಷಯವೇನೂ ಅಲ್ಲ. ಏಕೆಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ತೇಜಸ್ಸಿನಿಂದ ಪ್ರಳಯಕ್ಕೆ ಕಾರಣವಾದ ತಮೋಗುಣ ರೂಪವಾದ ಘೋರ ಅಂಧಕಾರವನ್ನು ನುಂಗಿ ಹಾಕಿದ ಸರ್ವಶಕ್ತನಲ್ಲವೇ ಆತನು. ಅನಂತರ ಆ ದೈತ್ಯನು ಅತಿಕ್ರೋಧದಿಂದ ದೇವನ ಬಳಿಗೆ ನೆಗೆದು ಗದೆಯನ್ನು ಬೀಸಿ ಬಿರುಸಿನಿಂದ ತಿರುಗಿಸಿ ಅದರಿಂದ ಸ್ವಾಮಿಯನ್ನು ಹೊಡೆದನು. ಆದರೆ ಶ್ರೀ ಭಗವಂತನು ಆತನು ಏಟು ಹಾಕುತ್ತಿರುವಾಗಲೇ ಗರುಡನು ಸರ್ಪವನ್ನು ಹಿಡಿದುಕೊಳ್ಳುವಂತೆ ಆತನನ್ನು ದಿಢೀರನೆ ಹಿಡಿದು ಬಿಟ್ಟನು.
ಸ್ವಾಮಿಯು ತನ್ನ ಹಿಡಿತಕ್ಕೆ ಸಿಕ್ಕಿದ ಆತನೊಡನೆ ಆಟವಾಡತೊಡಗಿದ್ದಾಗ ದೈತ್ಯ ರಾಜನು ಆಟವಾಡುತ್ತಿರುವ ಗರುಡನ ಹಿಡಿತದಿಂದ ಹಾವು ತಪ್ಪಿಸಿಕೊಳ್ಳುವಂತೆ ಆ ಭಗವಂತನ ಕೈ ಹಿಡಿತದಿಂದ ತನ್ನನ್ನು ಬಿಡಿಸಿಕೊಂಡನು. ಯುಧಿಷ್ಠಿರ, ಆ ಸಮಯದಲ್ಲಿ ಲೋಕಪಾಲಕರೆಲ್ಲರೂ ಮೋಡಗಳ ಒಳಗಡೆಯಲ್ಲಿ ಅವಿತುಕೊಂಡು ಆ ಯುದ್ಧವನ್ನು ನೋಡುತ್ತಿದ್ದರು. ಅವರ ಸ್ವರ್ಗ ಲೋಕವನ್ನು ಹಿರಣ್ಯಕಶಿಪುವು ಹಿಂದೆಯೇ ಕಿತ್ತುಕೊಂಡು ಬಿಟ್ಟಿದ್ದನಷ್ಟೇ. ಹಿರಣ್ಯಕಶಿಪುವು ಶ್ರೀ ಭಗವಂತನ ಹಿಡಿತದಿಂದ ತಪ್ಪಿಸಿಕೊಂಡು ಬಿಟ್ಟಿದ್ದನ್ನು ಕಂಡು ದೇವತೆಗಳಿಗೆ ಮತ್ತು ಹೆದರಿಕೆಯಾಯಿತು. ನರಸಿಂಹನು ತನ್ನ ಬಲವೀರ್ಯಗಳಿಗೆ ಹೆದರಿಯೇ ತನ್ನನ್ನು ಕೈಯಿಂದ ಬಿಟ್ಟು ಬಿಟ್ಟನು ಎಂದು ಹಿರಣ್ಯಕಶಿಪುವು ಭಾವಿಸಿದನು. ಹೀಗೆ ವಿಚಾರ ಮಾಡಿದ್ದರಿಂದ ಆತನಿಗೆ ಧೈರ್ಯವು ಬಂದು ಆಯಾಸ ಪರಿಹಾರವಾಯಿತು. ಆಗ ಆತನು ಯುದ್ಧಕ್ಕಾಗಿ ಕತ್ತಿ ಗುರಾಣಿಗಳನ್ನು ಎತ್ತಿಕೊಂಡು ಮತ್ತೆ ನರಸಿಂಹದೇವರ ಕಡೆಗೆ ನುಗ್ಗಿದನು. ಆಗ ಆತನು ಗಿಡಗನಂತೆ ಅತಿ ವೇಗದಿಂದ ಮೇಲಕ್ಕೂ ಕೆಳಕ್ಕೂ ಕತ್ತಿ ಗುರಾಣಿಗಳನ್ನು ತಿರುಗಿಸುವ ವರಸೆಯಿಂದ ಶತ್ರುವು ತನ್ನ ಮೇಲೆ ಆಕ್ರಮಣ ಮಾಡುವುದಕ್ಕೆ ಅವಕಾಶವೇ ಸಿಕ್ಕದಂತೆ ಮಾಡುತ್ತಿದ್ದನು. ಆಗ ಶ್ರೀ ಭಗವಂತನು ಭಯವುಂಟಾಗುವಂತೆ ಗಟ್ಟಿಯಾಗಿ ಅಟ್ಟಹಾಸ ಮಾಡಿ ಆತನ ಕಣ್ಣುಗಳನ್ನು ಮುಚ್ಚಿಸಿದನು. ಮತ್ತೆ ಅತಿ ರಭಸದಿಂದ ಜಿಗಿದು ಸರ್ಪವು ಇಲಿಯನ್ನು ಹಿಡಿಯುವಂತೆ ಆತನನ್ನು ಹಿಡಿದುಕೊಂಡು ಬಿಟ್ಟನು. ಚರ್ಮದ ಮೇಲೆ ವಜ್ರಾಯುಧದ ಏಟು ಬಿದ್ದಾಗಲೂ ಯಾವನ ಚರ್ಮವು ತರಚಿರಲಿಲ್ಲವೋ ಅದೇ ಹಿರಣ್ಯಕಶಿಪುವು ಆಗ ಶ್ರೀ ನೃಸಿಂಹನ ಪಂಜದಿಂದ ತನ್ನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಚಡಪಡಿಸತೊಡಗಿದನು. ಶ್ರೀ ಭಗವಂತನು ಆತನನ್ನು ಸಭೆಯ ದ್ವಾರದ ಬಳಿಗೆ ಎತ್ತಿಕೊಂಡು ಹೋಗಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಗರುಡನು ಮಹಾವಿಷಧಾರಿಯಾದ ಸರ್ಪವನ್ನು ಹೇಗೋ ಹಾಗೆ ಲೀಲಾಜಾಲವಾಗಿ ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವನ್ನು ಸೀಳಿಬಿಟ್ಟನು. ಆ ಸಮಯದಲ್ಲಿ ಕ್ರೋಧದಿಂದ ತುಂಬಿದ್ದ ಆತನ ಕರಾಳವಾದ ಕಣ್ಣುಗಳ ಕಡೆ ನೋಡುವುದಕ್ಕೂ ಯಾರಿಗೂ ಆಗುತ್ತಿರಲಿಲ್ಲ. ಆ ಉಗ್ರ ಮೂರ್ತಿಯು ಚಾಚಿದ ನಾಲಿಗೆಯಿಂದ ತನ್ನ ತೆರೆದ ಬಾಯಿಯ ಎರಡೂ ಮೂಲೆಗಳನ್ನು ನೆಕ್ಕುತ್ತಿದ್ದನು. ರಕ್ತದ ಕಣಗಳಿಂದ ಆತನ ಬಾಯಿಯು ಮತ್ತು ಕತ್ತಿನ ಕೇಸರಗಳು ಕೆಂಪಾಗುತ್ತಿದ್ದವು. ಆನೆಯನ್ನು ಸಂಹರಿಸಿ ಅದರ ಕರುಳಿನ ಮಾಲೆಯನ್ನು ಕುತ್ತಿಗೆಗೆ ಹಾಕಿಕೊಂಡಿರುವ ಸಿಂಹದಂತೆ ಆ ನರಸಿಂಹದೇವನು ರುದ್ರ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದನು. ಶ್ರೀ ಭಗವಂತನು ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಹಿರಣ್ಯಕಶಿಪುವಿನ ಹೃದಯವನ್ನು ಕಿತ್ತು ನೆಲಕ್ಕೆ ಕುಕ್ಕಿದನು. ಆಗ ಹಿರಣ್ಯಕಶಿಪುವಿನ ಅನುಯಾಯಿಗಳಾದ ಸಾವಿರಾರು ಮಂದಿ ದೈತ್ಯ ದಾನವರು ಕೈಗಳಲ್ಲಿ ಶಸ್ತ್ರಗಳನ್ನು ಎತ್ತಿಕೊಂಡು ಆತನನ್ನು ಹೊಡೆಯಲು ಬಂದರು. ಆದರೆ ಶ್ರೀ ಭಗವಂತನು ತನ್ನ ಭುಜಗಳೆಂಬ ಸೈನ್ಯದಿಂದಲೂ ಉಗುರುಗಳೆಂಬ ಶಸ್ತ್ರಗಳಿಂದಲೂ ನಾಲ್ಕು ಕಡೆಗಳಲ್ಲೂ ಅವರನ್ನು ಮಡುಗಿ ಹಾಕಿದನು. ಯುಧಿಷ್ಠಿರ, ಆಗ ನೃಸಿಂಹ ಸ್ವಾಮಿಯ ಕೇಸರಗಳ ಅಪ್ಪಳಿಕೆಯ ಏಟುಗಳಿಂದ ಮೋಡಗಳು ಚದುರಿ ಹೋದವು. ಆತನ ಕಣ್ಣುಗಳ ಜ್ವಾಲೆಗಳಿಂದ ಗ್ರಹ ನಕ್ಷತ್ರಗಳ ತೇಜಸ್ಸು ಕುಂದಿ ಕಸಿಯಲ್ಪಟ್ಟಿತು. ಆತನ ಉಸಿರಾಟದ ಹೊಡೆತಗಳಿಂದ ಸಮುದ್ರಗಳು ಕ್ಷೋಭೆ ಹೊಂದಿದವು. ಆತನ ಸಿಂಹನಾದಕ್ಕೆ ಹೆದರಿ ದಿಗ್ಗಜಗಳು ಅರಚಿಕೊಳ್ಳತೊಡಗಿದವು. ಆತನ ಕೇಸರಗಳ ಹೊಡೆತಗಳಿಂದ ದೇವತೆಗಳ ವಿಮಾನಗಳು ಚೆಲ್ಲಾಪಿಲ್ಲಿಯಾದವು. ಸ್ವರ್ಗವು ಥರಥರನೆ ನಡುಗಿತು. ಆತನ ಕಾಲುಗಳ ಬಲವಾದ ಘಟ್ಟನೆಗಳಿಂದ ಭೂಮಿಯು ನಡುಗಿತು. ವೇಗದಿಂದ ಪರ್ವತಗಳು ಹಾರತೊಡಗಿದವು ಮತ್ತು ಆತನ ತೇಜಸ್ಸಿನ ಮಿಂಚಿನಿಂದ ಆಕಾಶವು ದಿಕ್ಕುಗಳು ಕಾಂತಿಗುಂದಿ ಕತ್ತಲೆ ತುಂಬಿ ಕಾಣಿಸದೆ ಹೋದವು. ಸ್ವಾಮಿಯು ಸಭೆಯಲ್ಲಿ ಎತ್ತರವಾಗಿದ್ದ ರಾಜಸಿಂಹಾಸನದ ಮೇಲೆ ಹೋಗಿ ಕುಳಿತನು. ಆತನನ್ನು ಪ್ರತಿಭಟಿಸಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಆತನ ಕ್ರೋಧವು ಹೆಚ್ಚುತ್ತಲೇ ಇತ್ತು. ತೇಜಸ್ಸಿನಿಂದ ಉದ್ದೀಪ್ತವಾಗಿ ಕೋಪದಿಂದ ತುಂಬಿದ್ದ ಆತನ ಭಯಂಕರವಾದ ಮುಖಮುದ್ರೆಯನ್ನು ಕಂಡು ಯಾರಿಗೂ ಆತನ ಬಳಿ ಹೋಗಿ ಸೇವೆ ಮಾಡುವ ಧೈರ್ಯ ಬರಲಿಲ್ಲ. ವತ್ಸ ಧರ್ಮರಾಜ, 3 ಲೋಕಗಳಿಗೂ ತಲೆನೋವಾಗಿದ್ದ ಆ ಆದಿ ದೈತ್ಯನು ಯುದ್ಧದಲ್ಲಿ ಶ್ರೀ ಭಗವಂತನಿಂದ ಸಂಹರಿಸಲ್ಪಟ್ಟನು ಎಂಬ ಸಮಾಚಾರವನ್ನು ಕೇಳಿದೊಡನೆಯೇ ಪರಮಾನಂದದಿಂದ ದೇವ ಸ್ತ್ರೀಯರ ಮುಖಗಳು ಅರಳಿದವು. ಅವರು ಮತ್ತೆ ಮತ್ತೆ ಶ್ರೀ ಭಗವಂತನ ಮೇಲೆ ಹೂಮಳೆಯನ್ನು ಕರೆದರು. ದೇವದೇವನ ದರ್ಶನಕ್ಕಾಗಿ ವಿಮಾನಗಳಿಂದ ಬಂದ ದೇವತೆಗಳ ಸಮೂಹಗಳಿಂದ ಆಕಾಶವು ತುಂಬಿ ಹೋಯಿತು. ದೇವದುಂದುಭಿಗಳು ಮೊಳಗಿದವು. ಗಂಧರ್ವರು ಗಾನ ಮಾಡತೊಡಗಿದರು. ಅಪ್ಸರೆಯರು ನರ್ತನ ಮಾಡತೊಡಗಿದರು. ಅದೇ ಸಮಯಕ್ಕೆ ಬ್ರಹ್ಮದೇವರು, ಸ್ವಾಮಿ ಶಂಕರನು, ಇಂದ್ರನೇ ಮುಂತಾದ ದೇವತೆಗಳು, ಋಷಿಗಳು, ಪಿತೃಗಳು, ಸಿದ್ಧರು, ವಿದ್ಯಾಧರರು, ಮಹಾನಾಗರು, ಮನುಗಳು, ಪ್ರಜಾಪತಿಗಳು, ಗಂಧರ್ವರು, ಅಪ್ಸರೆಯರು, ಚಾರಣರು, ಯಕ್ಷರು, ಕಿಂಪುರುಷರು, ವೇತಾಳರು, ಸಿದ್ಧರು, ಕಿನ್ನರರು, ಸುನಂದ ಕುಮುದರೆ ಮುಂತಾದ ಶ್ರೀ ಭಗವಂತನ ಪಾರ್ಷದರು ಅಲ್ಲಿಗೆ ಬಂದರು. ಅವರೆಲ್ಲರೂ ತಲೆಯ ಮೇಲೆ ಕೈಗಳನ್ನು ಜೋಡಿಸಿಕೊಂಡು ಸಿಂಹಾಸನದ ಮೇಲೆ ಬೆಳಗುತ್ತಿದ್ದ ಮಹಾತೇಜೋಮೂರ್ತಿಯಾದ ಶ್ರೀ ನರಸಿಂಹದೇವರಿಗೆ ಸ್ವಲ್ಪ ದೂರದಲ್ಲಿಯೇ ನಿಂತುಕೊಂಡು ಬೇರೆ ಬೇರೆಯಾಗಿ ಆತನನ್ನು ಸ್ತುತಿಸತೊಡಗಿದರು.
ಬ್ರಹ್ಮದೇವರು ಮಾಡಿದ ಶ್ರೀ ನೃಸಿಂಹಸ್ತುತಿ. ನತೋಸ್ಮ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೇ ವಿಶ್ವಸ್ಯ ಸರ್ಗ ಸ್ಥಿತಿ ಸಂಯಮಾನ್ ಗುಣೈಃ ಸ್ವಲೀಲಯ ಸಂದಧತೆ ವ್ಯಯಾತ್ಮನೇ. ಯಾವನ ಶಕ್ತಿಯ ಪಾರವನ್ನು ಕಾಣಲು ಸಾಧ್ಯವಿಲ್ಲವೋ ಅಂತಹ ಅನಂತನಾದ ದೇವನಿಗೆ ನಮಸ್ಕಾರವು. ವಿಚಿತ್ರವಾದ ವೀರ್ಯವುಳ್ಳವನು, ಪವಿತ್ರವಾದ ಕರ್ಮವುಳ್ಳವನು, ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ತ್ರಿಗುಣಗಳ ಮೂಲಕ ಲೀಲಾಜಾಲವಾಗಿ ಮಾಡುತ್ತಿದ್ದರೂ ಅವುಗಳ ಅಂಟಿಲ್ಲದೆ ನಿರ್ವಿಕಾರನಾಗಿರುವ ಅವ್ಯಯಾತ್ಮನೂ ಆದ ಅಚ್ಯುತನಿಗೆ ನಮಸ್ಕಾರವು. ಶ್ರೀ ರುದ್ರದೇವರು ಮಾಡಿದ ಶ್ರೀ ನೃಸಿಂಹಸ್ತುತಿ. ಕೋಪಕಾಲೋ ಯುಗಾಂತಸ್ತೆ ಹತೋಯಮಸುರೋಲ್ಪಕಃ ತತ್ಸುತಂ ಪಾಹ್ಯುಪಸೃತಂ ಭಕ್ತಂತೆ ಭಕ್ತವತ್ಸಲ. ಪ್ರಭೋ, ನಿನ್ನ ಕೋಪವನ್ನು ಉಪಸಂಹಾರ ಮಾಡಿಕೋ. ನೀನು ಕ್ರೋಧವನ್ನು ಪ್ರಕಟಿಸುವ ಕಾಲ ಮಹಾಪ್ರಳಯವಲ್ಲವೇ? ಆದರೂ ಈ ತುಚ್ಛನಾದ ದೈತ್ಯನ ಮೇಲೆ ಕ್ರೋಧವನ್ನು ತೋರಿದೆ. ಆತನನ್ನು ಸಂಹಾರ ಮಾಡಿಯಾಯಿತು. ಇನ್ನು ಶಾಂತನಾಗು. ಶರಣಾಗತನಾಗಿರುವ ಭಕ್ತೋತ್ತಮನಾದ ಈತನ ಪುತ್ರ ಪ್ರಹ್ಲಾದನು ನಿನ್ನ ಬಳಿ ಬಂದಿದ್ದಾನೆ. ಈತನನ್ನು ಕಾಪಾಡು ಭಕ್ತವತ್ಸಲನೆ. ಇಂದ್ರನು ಮಾಡಿದ ಶ್ರೀ ನೃಸಿಂಹಸ್ತುತಿ. ಪ್ರತ್ಯಾನೀತ ಪರಮಭವತ ತ್ರಾಯತಾನ ಸ್ವಭಾಗ ದೈತ್ಯಾಕ್ರಾಂತಂ ಹೃದಯ ಕಮಲಂ ತ್ವದ್ಗೃಹಂ ಪ್ರತ್ಯಬೋಧಿ ಕಾಲಗ್ರಸ್ತಂ ಕಿಯದಿದಮಹೋ ನಾಥ ಶುಶ್ರೂಷತಾಮೇ ನಾಥ ಶುಶ್ರೂಷತಾಂ ತೇ ಮುಕ್ತಿಸ್ತೇಷಾಂ ನಹಿ ಬಹುಮತಾ ನಾರಸಿಂಹ ಪರೈಕ್ಯಂ. ಓ ನಾರಸಿಂಹ ಪ್ರಭೋ, ನಮ್ಮನ್ನು ಕಾಪಾಡಿದೆ. ದೈತ್ಯನು ಅಪಹರಿಸಿದ್ದ ನಮ್ಮ ಯಜ್ಞ ಭಾಗಗಳೆಲ್ಲವೂ ನಮಗೆ ಹಿಂದಿರುಗುವಂತೆ ಮಾಡಿದೆ. ಆದರೆ ವಾಸ್ತವವಾಗಿ ಆ ಯಜ್ಞ ಭಾಗಗಳೆಲ್ಲಕ್ಕೂ ಅಂತರ್ಯಾಮಿಯಾಗಿರುವ ನಿನಗೆ ಸೇರಿದವುಗಳು. ದೈತ್ಯರ ಆತಂಕದಿಂದ ಮುಚ್ಚಿ ಹೋಗಿದ್ದ ನಮ್ಮ ಹೃದಯ ಕಮಲಗಳು ಅರಳುವಂತೆ ಮಾಡಿದೆ. ಆ ಹೃದಯಗಳು ನಿನ್ನ ನಿವಾಸ ಸ್ಥಾನಗಳೇ ಆಗಿವೆ. ನಮಗೆ ಮತ್ತೆ ದೊರಕಿರುವ ಆ ಸ್ವರ್ಗವೇ ಮುಂತಾದ ರಾಜ್ಯಗಳೆಲ್ಲವೂ ಒಂದಲ್ಲ ಒಂದು ದಿನ ಕಾಲಕ್ಕೆ ತುತ್ತಾಗಿಯೇ ಆಗುವವು. ನಿನ್ನ ಸೇವೆ ಮಾಡುವ ಭಕ್ತರ ದೃಷ್ಟಿಯಲ್ಲಿ ಇವುಗಳಿಗೆ ಏನು ತಾನೇ ಬೆಲೆಯಿದ್ದೀತು? ನಿನ್ನ ಸೇವೆಯನ್ನು ಬಯಸುವ ಭಕ್ತರು ಮುಕ್ತಿಯನ್ನು ಕೂಡ ಗೌರವಿಸುವುದಿಲ್ಲ. ಇನ್ನು ಉಳಿದ ಭೋಗಗಳ ಅವಶ್ಯಕತೆಯಾದರೂ ಅವರಿಗೆ ಏನಿದ್ದೀತು? ಋಷಿಗಳು ಮಾಡಿದ ಶ್ರೀ ನೃಸಿಂಹಸ್ತುತಿ. ತ್ವಂ ನಸ್ತಪಃ ಪರಮಮಾತ್ಮ ಯದಾತ್ಮ ತೇಜೋ ಏನೇದಮಾದಿ ಪುರುಷಾತ್ಮ ಗತಂ ಸಸರ್ಜ ತದ್ವಿಪ್ರಲುಪ್ತ ಮಮುನಾದ್ಯ ಶರಣ್ಯಪಾಲ ರಕ್ಷಾಗ್ರಹೀತ ವಪುಷಾ ಪುನರನ್ವಮಂಸ್ಥಾಹ. ಓ ಶರಣಾಗತ ವತ್ಸಲನೇ, ಪುರುಷೋತ್ತಮನೇ, ನಿನ್ನಲ್ಲಿ ಲೀನವಾಗಿದ್ದ ಜಗತ್ತನ್ನು ನೀನು ಸಂಕಲ್ಪ ರೂಪದಿಂದ ತಪಸ್ಸಿನಿಂದಲೇ ಮತ್ತೆ ಸೃಷ್ಟಿ ಮಾಡಿ ಕರುಣೆಯಿಂದ ಅದೇ ಆತ್ಮ ತೇಜೋರೂಪವಾದ ಶ್ರೇಷ್ಠವಾದ ತಪಸ್ಸನ್ನು ನಮಗೂ ಉಪದೇಶ ಮಾಡಿದೆ. ಈ ದೈತ್ಯನು ಆ ನಮ್ಮ ತಪಸ್ಸನ್ನು ಲೋಪಗೊಳಿಸಿಬಿಟ್ಟಿದ್ದನು. ಆ ತಪಸ್ಸಿನ ರಕ್ಷಣೆಗೋಸ್ಕರ ಮತ್ತೆ ಅವತಾರ ಮಾಡಿ ನೀನು ಮತ್ತೆ ಆ ತಪಸ್ಸಿನ ಉಪದೇಶವನ್ನೇ ನಮಗಾಗಿ ಅನುಮೋದನೆ ಮಾಡಿದ್ದೀಯೆ. ಪಿತೃದೇವತೆಗಳು ಮಾಡಿದ ಶ್ರೀ ನೃಸಿಂಹಸ್ತುತಿ. ಶ್ರಾದ್ದಾನಿ ನೋಧಿ ಬುಭುಜೆ ಪ್ರಸಭಂ ತನೂಜೈರ್ದತ್ತಾನಿ ತೀರ್ಥ ಸಮಯೇಪ್ಯಪಿ ಭುತ್ತಿಲಾಂಬೂ ತಸ್ಯೋದರಾನ್ನಖ ವಿದೀರ್ಣವಪಾದ್ಯ ಅಚ್ಚಸ್ತಸ್ಮೈ ನಮೋ ನೃಹರಯೇ ಖಿಲ ಧರ್ಮಗೋಪ್ತ್ರೇ. ಪ್ರಭೋ ನೃಸಿಂಹದೇವ, ನಮ್ಮ ಪುತ್ರರು ನಮಗಾಗಿ ಪಿಂಡ ಪ್ರದಾನ ಮಾಡಿದಾಗ ಈ ದುಷ್ಟ ದೈತ್ಯನು ಅವುಗಳನ್ನು ಬಲವಂತದಿಂದ ಕಿತ್ತುಕೊಂಡು ಬಿಡುತ್ತಿದ್ದನು. ಅವರು ಪವಿತ್ರವಾದ ತೀರ್ಥಗಳಲ್ಲಿ ಪುಣ್ಯ ತಿಥಿಗಳಲ್ಲಿ ತರ್ಪಣವನ್ನು ತಿಲಾಂಜಲಿಯನ್ನು ಕೊಡುತ್ತಿದ್ದರೆ ಅವನ್ನೂ ಈತನು ಕಸಿದುಕೊಂಡು ಕುಡಿದು ಬಿಡುತ್ತಿದ್ದನು. ಈಗ ನೀನು ನಿನ್ನ ಉಗುರುಗಳಿಂದ ಈತನ ಹೊಟ್ಟೆಯನ್ನು ಸೀಳಿ ಹಾಕಿ ಅವೆಲ್ಲವನ್ನು ಮತ್ತೆ ನಮಗೆ ಹಿಂದಿರುಗಿಸಿದಂತೆಯೇ ಆಯಿತು. ಸಕಲ ಧರ್ಮಗಳಿಗೂ ಏಕಮಾತ್ರ ಸಂರಕ್ಷಕನು ನೀನು. ಇಂತಹ ನಿನಗೆ
ನಮೋ ನಮಃ. ಸಿದ್ಧರು ಮಾಡಿದ ಶ್ರೀ ನರಸಿಂಹಸ್ತುತಿ. ಯೋ ನೋ ಗತಿಂ ಯೋಗ ಸಿದ್ಧಾಮ ಸಾಧು ರಹರ್ಷಿದ್ಯೋಗೋ ಗತಪೋ ಬಲೇನ ನಾನಾದರ್ಪಂ ತಂ ನಖೈರ್ನಿರ್ದದಾರ ತಸ್ಮೈ ತುಭ್ಯಂ ಪ್ರಣತಾಸ್ಮೋ ನೃಸಿಂಹ. ಓ ನೃಸಿಂಹಸ್ವಾಮಿಯೇ, ಈ ದುಷ್ಟನು ತನ್ನ ಯೋಗ ಮತ್ತು ತಪಸ್ಸುಗಳ ಬಲದಿಂದ ನಮ್ಮ ಯೋಗ ಸಿದ್ಧಿಗಳನ್ನು ಕಿತ್ತುಕೊಂಡು ಬಿಟ್ಟಿದ್ದನು. ನೀನು ನಿನ್ನ ನಖಗಳಿಂದ ಈ ದುರಹಂಕಾರಿಯನ್ನು ಸೀಳಿ ಹಾಕಿದೆ. ಹೀಗೆ ದುಷ್ಟ ದುರಹಂಕಾರಿಯನ್ನು ಸಂಹರಿಸಿ ನಮ್ಮನ್ನು ಕಾಪಾಡಿದ ನಿನ್ನ ಶ್ರೀಚರಣಗಳಿಗೆ ನಮೋ ನಮಃ. ವಿದ್ಯಾಧರರು ಮಾಡಿದ ಶ್ರೀ ನರಸಿಂಹಸ್ತುತಿ. ವಿದ್ಯಾಂ ಪೃಥಗ್ಧಾರಣಯಾನುರಾದ್ಧಾಂ ನ್ಯಷೇದಧಗ್ನೋ ಬಲವೀರ್ಯದೃಪ್ತಃ ಸಯೇನ ಸಂಖ್ಯೇ ಪಶುವದ್ಧತಸ್ಥಂ ಮಾಯಾ ನೃಸಿಂಹಂ ಪ್ರಣತಾಸ್ಮ ನಿತ್ಯಂ. ತನ್ನ ಬಲ ಪರಾಕ್ರಮಗಳ ಅಹಂಕಾರದಿಂದ ಮತ್ತೇರಿದ್ದ ಈ ಮೂರ್ಖನು ನಾವು ಬಗೆ ಬಗೆಯ ಧಾರಣೆಗಳಿಂದ ಸಂಪಾದಿಸಿದ್ದ ವಿದ್ಯೆಗಳನ್ನು ವ್ಯರ್ಥಗೊಳಿಸಿಬಿಟ್ಟಿದ್ದನು. ನೀನು ಯುದ್ಧದಲ್ಲಿ ಈತನನ್ನು ಯಜ್ಞ ಪಶುವನ್ನು ಹೇಗೋ ಹಾಗೆ ಲೀಲಾಜಾಲವಾಗಿ ಬಲಿ ಹಾಕಿದೆ. ಇಂತಹ ಲೀಲಾ ನೃಸಿಂಹಾವತಾರಿಯಾದ ನಿನಗೆ ನಮೋ ನಮಃ. ನಾಗರು ಮಾಡಿದ ಶ್ರೀ ನೃಸಿಂಹಸ್ತುತಿ. ಈನ ಪಾಪೇನ ರತ್ನಾನಿ ಸ್ತ್ರೀರತ್ನಾನಿ ಹೃತಾನಿ ನಃ ತದ್ವಕ್ಷಃ ಪಾಟನೇನಾಸಂ ದತ್ತಾನಂದ ನಮೋಸ್ತುತೆ. ಈ ಪಾಪಿಷ್ಟನು ನಮ್ಮ ಶ್ರೇಷ್ಠವಾದ ರತ್ನಗಳನ್ನು ಮತ್ತು ಸ್ತ್ರೀರತ್ನಗಳನ್ನು ಕಿತ್ತುಕೊಂಡು ಬಿಟ್ಟಿದ್ದನು. ಇಂತಹ ಈತನ ಹೃದಯವನ್ನು ಸೀಳಿ ಹಾಕಿ ನೀನು ನಮ್ಮ ಸ್ತ್ರೀಯರಿಗೆ ಪರಮಾನಂದವನ್ನು ಉಂಟು ಮಾಡಿರುವೆ. ದುಷ್ಟ ಶಿಕ್ಷಕನು ಭಕ್ತರಿಗೆ ಆನಂದವನ್ನು ಉಂಟು ಮಾಡುವವನು ಆಗಿರುವ ನಿನಗೆ ನಮೋ ನಮಃ. ಮನುಗಳು ಮಾಡಿದ ಶ್ರೀ ನೃಸಿಂಹಸ್ತುತಿ. ಮನವೋ ವಯಂ ತವ ನಿರ್ದೇಶಕಾರಿಣೋ ದಿತಿಜೇನ ದೇವ ಪರಿಭೂತ ಸೇತವಃ ಭವತಾ ಖಲಸ್ಸ ಉಪಸಂಹೃತಃ ಪ್ರಭೋ ಕರವಾಮತೆ ಕಿಮನುಷಾಧಿಕಿಂಕರಾಂ. ಓ ದೇವಾಧಿದೇವನೇ, ನಾವು ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವ ಮನುಗಳು. ಈ ದೈತ್ಯನು ನಮ್ಮ ಧರ್ಮ ಮರ್ಯಾದೆಯನ್ನು ಭಂಗಗೊಳಿಸಿಬಿಟ್ಟಿದ್ದನು. ಇಂತಹ ದುಷ್ಟನನ್ನು ಸಂಹರಿಸಿ ನಮಗೆ ಪರಮೋಪಕಾರ ಮಾಡಿದೆ. ಪ್ರಭುವೇ, ನಾವು ನಿನ್ನ ಸೇವಕರು, ನಿನಗೆ ಏನು ಸೇವೆ ಮಾಡೋಣ, ಅಪ್ಪಣೆ ಕೊಡಿಸು. ಪ್ರಜಾಪತಿಗಳು ಮಾಡಿದ ಶ್ರೀ ನೃಸಿಂಹಸ್ತುತಿ. ಪ್ರಜೇಶಾ ವಯಂ ತೇ ಪರೇಶಾಭಿಸೃಷ್ಟ ನಯೇನ ಪ್ರಜಾ ವೈ ಸೃಜಾಮೋ ನಿಷಿದ್ಧಾಃ ಸಯೇಷ ತ್ವಯಾ ಭಿನ್ನ ವಕ್ಷಾನುಷೇತೆ ಭಗನ್ಮಂಗಲಂ ಸತ್ವಮೂರ್ತೇವತಾರಃ. ಪರಮೇಶ್ವರ, ನೀನು ನಮಗೆ ಪ್ರಜಾಪತಿಗಳ ಪಟ್ಟವನ್ನು ಕೊಟ್ಟಿದ್ದೀಯೇ, ಆದರೆ ನಮ್ಮ ಕಾರ್ಯವನ್ನು ಈತನು ತಡೆಗಟ್ಟಿ ಬಿಟ್ಟಿದ್ದನು. ಆದ್ದರಿಂದ ನಮಗೆ ನಮ್ಮ ಕರ್ತವ್ಯವಾದ ಪ್ರಜಾಸೃಷ್ಟಿಯನ್ನು ಮಾಡಲಾಗುತ್ತಿರಲಿಲ್ಲ. ನೀನು ಈತನ ಎದೆಯನ್ನು ಸೀಳಿ ಹಾಕಿ ಎಂದೆಂದಿಗೂ ನೆಲದ ಮೇಲೆ ಮಲಗಿರುವಂತೆ ಮಾಡಿದೆ. ಜಗತ್ತಿನ ಮಂಗಳಕ್ಕೋಸ್ಕರವೇ ಸತ್ವಮೂರ್ತಿಯಾದ ನೀನು ಈ ಅವತಾರವನ್ನು ಮಾಡಿರುವೆ. ಗಂಧರ್ವರು ಮಾಡಿದ ಶ್ರೀ ನಾರಸಿಂಹಸ್ತುತಿ. ವಯಂ ವಿಭೂತೆ ನಟನಾಟ್ಯ ಗಾಯಕ ಏನಾತ್ಮಸಾಧ್ವಿರ್ಯ ಬಲೌಜ ಸೌಕೃತಾಃ ಸಯೇಷ ನೀತೋ ಭವತಾ ದಶಾಮಿ ಮಾಂ ಕಿಮುತ್ಪಥಸ್ಥಃ ಕುಶಲಾಯ ಕಲ್ಪತೆ. ಪ್ರಭೋ, ನಾವು ನಿನಗೆ ಸೇರಿದ ಸಂಗೀತಗಾರರು, ನಿನಗಾಗಿ ನೃತ್ಯ ಗೀತ ವಾದ್ಯಗಳನ್ನು ಬಳಸುವವರು. ಈ ದೈತ್ಯನು ತನ್ನ ಬಲವೀರ್ಯ ಪರಾಕ್ರಮಗಳಿಂದ ನಮ್ಮನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದನು. ಈ ದುಷ್ಟನಿಗೆ ನೀನು ಇಂತಹ ಸ್ಥಿತಿಯನ್ನು ಉಂಟು ಮಾಡಿ ತಕ್ಕ ಶಾಸ್ತಿಯನ್ನು ಮಾಡಿದೆ. ಕುಮಾರ್ಗದಲ್ಲಿ ನಡೆಯುವವನಿಗೆ ಎಂದಿಗೂ ಕಲ್ಯಾಣ ಉಂಟಾಗುವುದಿಲ್ಲ ಎಂಬುದು ನಿಜವಷ್ಟೇ. ಚಾರಣರು ಮಾಡಿದ ಶ್ರೀ ನೃಸಿಂಹಸ್ತುತಿ. ಹರೇ ತವಾಂಗ್ರಿ ಪಂಕಜಂ ಭವಾಪಮಾರ್ವರ್ಗಮಾಶ್ರಿತಾಃ ಯದೇಶ ಸಾಧು ಹೃಚ್ಛಯಾ ತ್ವಯಾ ಸುರಃ ಸಮಾಪಿತಃ. ಪ್ರಭೋ,
ನೀನು ಸಜ್ಜನರಿಗೆ ಹೃದಯಶೂಲೆಯಾಗಿದ್ದ ಈ ದುಷ್ಟನ ಕಥೆಯನ್ನು ಮುಗಿಸಿಬಿಟ್ಟೆ. ಆದುದರಿಂದ ನಾವು ಹುಟ್ಟು ಸಾವುಗಳ ರೂಪವಾದ ಸಂಸಾರ ಚಕ್ರದ ದೆಸೆಯಿಂದ ಬಿಡುಗಡೆಯನ್ನು ಉಂಟು ಮಾಡುವ ನಿನ್ನ ಚರಣಾರವಿಂದಗಳನ್ನು ಶರಣು ಹೊಂದುತ್ತೇವೆ. ಯಕ್ಷರು ಮಾಡಿದ ಶ್ರೀ ನರಸಿಂಹಸ್ತುತಿ. ವಯಮನುಚರ ಮುಖ್ಯ ಕರ್ಮಭಿಸ್ತೆ ಮನೋಜ್ಞೈಸ್ತಯಿಹ ದಿತಿಸುತೇನ ಪ್ರಾಪಿತ ವಾಹಕತ್ವಂ ಸತು ಜನ ಪರಿತಾಪಂ ತತ್ಕೃತಂ ಜಾನತಾತೆ ನರಹರ ಉಪನೀತ ಪಂಚತಾಂ ಪಂಚವಿಂಶ. ನಾವು ನಮ್ಮ ಮನೋಹರವಾದ ಶ್ರೇಷ್ಠ ಕರ್ಮಗಳಿಂದ ನಿನ್ನ ಸೇವಕರಲ್ಲಿ ಮುಖ್ಯರೆಂದು ಪರಿಗಣಿಸಲ್ಪಟ್ಟಿದ್ದೆವು. ಆದರೆ ನೀಚನಾದ ಈ ಹಿರಣ್ಯಕಶಿಪುವು ನಮ್ಮನ್ನು ತನ್ನ ಪಲ್ಲಕ್ಕಿಯನ್ನು ಒಯ್ಯುವ ಬೋಯಿಗಳನ್ನಾಗಿ ಮಾಡಿಬಿಟ್ಟಿದ್ದನು. ಇಂತಹ ನಿನ್ನವರಾದ ನಮಗೆ ಉಂಟಾಗಿದ್ದ ಕಷ್ಟಗಳನ್ನು ತಿಳಿದೆ ನೀನು ಈ ದುಷ್ಟನನ್ನು ಸಂಹಾರ ಮಾಡಿ ಮುಗಿಸಿದೆ. ಕಿಂಪುರುಷರು ಮಾಡಿದ ಶ್ರೀ ನೃಸಿಂಹಸ್ತುತಿ. ವಯಂ ಕಿಂ ಪುರುಷಾಸ್ತ್ವಂತು ಮಹಾಪುರುಷ ಈಶ್ವರಃ ಅಯಂ ಕುಪುರುಷೋ ನಷ್ಟೋ ಧೀಕೃತ ಸಾಧುಬಿರ್ಯದ. ಪ್ರಭೋ, ನಾವು ಕಿಂಪುರುಷರು, ಅತ್ಯಂತ ತುಚ್ಛರಾದ ಪುರುಷರು. ನೀನಾದರೋ ಮಹಾಪುರುಷನು. ಈ ಕುಪುರುಷನು ಸಾಧು ಸತ್ಪುರುಷರ ಧಿಕ್ಕಾರಕ್ಕೆ ಯಾವಾಗ ಪಾತ್ರನಾದನೋ ಆಗ ಆ ಅಸುರಾಧಮನನ್ನು ನೀನು ನಾಶಪಡಿಸಿದೆ. ವೈತಾಳಿಕರು ಮಾಡಿದ ಶ್ರೀ ನೃಸಿಂಹಸ್ತುತಿ. ಸಭಾಸು ಸತ್ರೇಷು ತವಾಮಲಯ್ಯಶೋ ಗೀತ್ವಾ ಸಪರ್ಯಾಂ ಮಹತೀಂ ಲಭಾಮಹೇ ಯಸ್ತಾಂ ವ್ಯನೈಷಿ ದೃಶಮೇಶ ದುರ್ಜನೋ ದಿಷ್ಟ್ಯಾ ಹತಸ್ತೆ ಭಗವನ್ಯಥಾಮಯಃ. ದೊಡ್ಡ ದೊಡ್ಡ ಸಭೆಗಳಲ್ಲಿಯೂ ಮತ್ತು ಯಜ್ಞಗಳಲ್ಲಿಯೂ ನಾವು ನಿನ್ನ ನಿರ್ಮಲವಾದ ಕೀರ್ತಿಯನ್ನು ಹಾಡಿ ಹೊಗಳಿ ಮರ್ಯಾದೆ ಸಂಭಾವನೆಗಳನ್ನು ಪಡೆಯುತ್ತಿದ್ದೆವು. ಈ ದುಷ್ಟನು ನಮ್ಮ ಆ ಜೀವನದ ಉದ್ಯೋಗವನ್ನೇ ನಾಶಪಡಿಸಿಬಿಟ್ಟಿದ್ದನು. ಮಹಾರೋಗದಂತಿದ್ದ ಇಂತಹ ದುರಾತ್ಮನನ್ನು ನೀನು ನಿರ್ಮೂಲಗೊಳಿಸಿರುವುದು ನಮ್ಮ ಮಹಾಭಾಗ್ಯವು. ಕಿನ್ನರರು ಮಾಡಿದ ಶ್ರೀ ನೃಸಿಂಹಸ್ತುತಿ. ವಯಮೀಶ ಕಿನ್ನರ ಗಣಾಸ್ತವಾನುಗಾದಿತಿ ಜೇನ ವಿಷ್ಟಿಮಮುನಾನುಕಾರಿತಾ ಭವತಾ ಹರೇ ಸಮೃಜಿನೋ ವಸಾದಿತೋ ನರಸಿಂಹನಾಥ ವಿಭವಾಯ ನೋ ಭವ. ಪ್ರಭೋ ನರಸಿಂಹ, ಕಿನ್ನರ ಗಣದವನಾದ ನಾವು ನಿನ್ನ ಸೇವಕರು. ಆದರೆ ಈ ದುಷ್ಟ ದೈತ್ಯನು ನಮ್ಮಿಂದ ಬಿಟ್ಟಿ ಕೆಲಸ ಮಾಡಿಸುತ್ತಿದ್ದನು. ಭಗವಂತ, ನೀನು ನಮ್ಮ ಮೇಲಿನ ಕರುಣೆಯಿಂದ ಇಂತಹ ಪಾಪಿಯನ್ನು ನಾಶಪಡಿಸಿದೆ. ನೀನು ಹೀಗೆಯೇ ನಮ್ಮ ಏಳಿಗೆಯನ್ನು ಉಂಟು ಮಾಡುತ್ತಿರಪ್ಪ. ವಿಷ್ಣು ಪಾರ್ಷದರು ಮಾಡಿದ ಶ್ರೀ ನೃಸಿಂಹಸ್ತುತಿ. ಅದ್ವೈತದ್ಧರಿ ನರರೂಪಮದ್ಭುತಂ ತೇ ದೃಷ್ಟಂ ನ ಶರಣದಲೋ ಸರ್ವಲೋಕ ಶರ್ಮ ಸೋಯಂತೆ ವಿಧಿಕರ ಈಶ ವಿಪ್ರಶಪ್ತಸ್ತಸ್ಸೇದಂ ನಿಧನಮನುಗ್ರಹಾಯ ವಿದ್ಮಃ. ಓ ಶರಣಾಗತ ವತ್ಸಲ, ಸಮಸ್ತ ಲೋಕಗಳಿಗೂ ಸುಖ ಶಾಂತಿಗಳನ್ನು ಉಂಟು ಮಾಡುವ ನಿನ್ನ ಈ ಅದ್ಭುತವಾದ ನರಸಿಂಹ ರೂಪವನ್ನು ಇಂದು ನಾವು ನೋಡಿದೆವು. ಭಗವಂತ, ಈ ದೈತ್ಯನು ನಿನ್ನ ಆಜ್ಞೆಯನ್ನು ಪಾಲಿಸುವ ಸೇವಕನೇ ಆಗಿದ್ದು ಸನಕಾದಿಗಳ ಶಾಪಕ್ಕೆ ತುತ್ತಾದನು. ಈಗ ನೀನು ಪರಮ ಕರುಣೆಯಿಂದ ಈತನ ಉದ್ಧಾರಕ್ಕಾಗಿಯೇ ಈತನನ್ನು ವಧಿಸಿದ್ದೀಯೇ ಎಂದು ನಾವು ತಿಳಿಯುತ್ತೇವೆ. ಈ ರೀತಿಯಾಗಿ ದೇವಾದಿದೇವತೆಗಳೆಲ್ಲರೂ ಆ ನರಸಿಂಹಮೂರ್ತಿಯನ್ನು ಸ್ತುತಿಸುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದ 8ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.